ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ರೋಡಲ್ಲಿ ವಿಡಿಯೋ ಮಾಡ್ತಾ ಇರೋದು ಬಿಕಾಸ್ ನನ್ನ ಮಾರ್ನಿಂಗ್ ನನ್ನ ಟೈರ್ ಪಂಚರ್ ಆಗಿದೆ. ನಾನು ಮೇಕ್ ಓವರಿಗಿದ್ದೆ, ಅಂದರೆ ಹೇರ್ ಸ್ಟೈಲ್ ಮಾತ್ರ ಇದ್ದದ್ದು. ಸೊ ನಾನು ಬಿಡಲಿಕ್ಕೆ ಬಂದದ್ದು ನೀತನಿಗೆ. ಅದು ನೋಡಿದರೆ ರೋಡಲ್ಲಿಯೇ ಪಂಚರ್ ಆಯಿತು. ಸೊ ನೀತಾ ಆಲ್ರೆಡಿ ಆಟೋದಲ್ಲಿ ಹೋಗಿದ್ದಾಳೆ. ಬಟ್ ನಮಗೆ ಯಾವ ಕ್ಲೈಂಟ್ ಬರ್ಲಿಕ್ಕಿದ್ರು ಅವ್ರು ಹೇಳಿರ್ಲಿಲ್ಲ ನಮಗೆ ನಾವು 3 ಜನ ಬರ್ತೀವಿ ಅಂತ ಹೇಳಿ. ಇಲ್ಲಿ ನಾನು ಸರಿ ಮಾಡ್ಲಿಕ್ಕಂತ ಹೇಳಿ ನಿಲ್ಲಿಸಿದ ನಂತರ ನೀತಾ ಕಾಲ್ ಮಾಡಿ ಹೇಳಿದ್ಲು 3 ಜನ ಇದ್ದಾರೆ, ಬೇಗ ಬನ್ನಿ ಅಂತ. ನಾನು ನಡ್ಕೊಂಡು ಬರ್ತಾ ಬರ್ತಾ ರಿಷಲ್ ಮತ್ತು ನಿರೋಷಗೆ ಕಾಲ್ ಮಾಡಿದೆ 10 ನಿಮಿಷದಲ್ಲಿ ಹೇಗಾದ್ರೂ ಮಾಡಿ ಒಂದು ಸಲೂನಲ್ಲಿ ಬನ್ನಿ ಅಂತ ಹೇಳಿ. ಪಾಪ ಅವರು ರಪ್ಪ ಬಂದಿದ್ದಾರೆ ಹೇಗಾದ್ರೂ ಮಾಡಿ. ಸೊ ನಾವು ಇಲ್ಲಿ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ, ತುಂಬಾ ಸಮಯ ಆಯ್ತು. ಇವ್ರು ಹೇಳ್ತಾ ಇದ್ರು ನಾವು ಹೇಳಿದ್ದೀವಿ ಅಂತ ಹೇಳಿ 3 ಜನ, ಬಟ್ ಮೇ ಬಿ ನನಗೆ ಕೇಳಿಲ್ಲ. ಬಿಕಾಸ್ ಅವರು ಲಾಸ್ಟ್ ಮೊಮೆಂಟ್ ಬುಕ್ಕಿಂಗ್ ಮಾಡಿದ್ರು. ಅಂದ್ರೆ ಮಾಡುವ ಮೊದಲನೇ ದಿನ ಒಂದು 10 ಗಂಟೆ ರಾತ್ರಿ ಸಾಧಾರಣಕ್ಕೆ ಕಾಲ್ ಬಂದದ್ದು, ಅದರಿಂದ ನನಗೆ ಮೇ ಬಿ ಕೇಳಿಲ್ಲ. ಇದ್ರ ನಂತರ ಕೂಡ ನಮಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು. ಇವ್ರದ್ದು ಹೇರ್ ಸ್ಟೈಲ್ಸ್ ಮಾತ್ರ ಇದ್ದದ್ದು. ಇವ್ರದ್ದು ಬ್ರೀಡ್ ಟೈಪಲ್ಲಿ, ಜಡೆ ಟೈಪಲ್ಲಿ ಇದ್ದದ್ದು. ಇವ್ರದ್ದು ಹೇರ್ ರಿಯಲ್ ಅಂದ್ರೆ ಎಕ್ಸ್ಟೆನ್ಷನ್ ಕೂರಿಸಿಲ್ಲ, ಲಾಂಗ್ ಹೇರ್ ಇತ್ತು ಅವ್ರದ್ದು. ನೆಕ್ಸ್ಟ್ ಕೂಡ ಒಂದು ಹೇರ್ ಸ್ಟೈಲ್ ಇವ್ರದ್ದು ಕೂಡ ಡಿಫ್ರೆಂಟ್ ಟೈಪಲ್ಲಿ ಒಂದು ಜಡೆ. ಇವ್ರದ್ದು ಕೂಡ ಅವರಿಗೆ ಇಷ್ಟ ಆಗಿದೆ. ಮತ್ತೆ ಇನ್ನೊಬ್ಬರದ್ದು ಜಸ್ಟ್ ಸ್ಟ್ರೈಟ್ನಿಂಗ್ ಇತ್ತು, ಅದು ನಿರೋಷ ಮತ್ತು ರಿಷಲ್ ಮಾಡ್ತಾ ಇದ್ದಾರೆ. ನಾನು ಸಲೋನಿಂದನೇ ಕಾಲ್ ಮಾಡಿ ಹೇಳಿದ್ದೆ ನಾನು ಗಾಡಿ ನಿಲ್ಲಿಸಿ ಬಂದಿದ್ದೀನಿ, ಅದೊಂದು ಸರಿ ಮಾಡಿ ಕೊಡಿ ಹೇಗಾದ್ರೂ ಮಾಡಿ, ನನಗೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು ಅಂತೇಳಿ. ನಾನು ಮುಖಕ್ಕೆ ಸಹ ಒಂದು ಲಿಪ್ಸ್ಟಿಕ್ ಸಹ ಹಚ್ಚಿರ್ಲಿಲ್ಲ. ರೀಸನ್ ಅಂದ್ರೆ ನಾನು ಬರ್ಲಿಕ್ಕಂತ ಬಂದದಲ್ಲ ಸಲೋನಿಗೆ, ನಾನು ಜಸ್ಟ್ ನೀತನಿಗೆ ಬಿಡ್ಲಿಕ್ಕೆ ಬಂದದ್ದು. ನಾನು ಮಗನನ್ನು ಡ್ರಾಪ್ ಮಾಡಿ ನಾನು ಬೇರೆ ಲೊಕೇಶನಿಗೆ ಮತ್ತೆ ಸಾರಿ ಡ್ರಾಪಿಂಗಿಗೆ ಬಂದದ್ದು. ನೀತಾ ಆಲ್ರೆಡಿ ಹೋಗಿದ್ದಾಳೆ ಬೇರೆ ಕಡೆ, ಅವಳಿಗೋಸ್ಕರನೇ ನಾನು ಅದಕ್ಕೆ ಆಟೋ ಮಾಡಿದ್ದು. ಅಲ್ಲಿ ನಾನು ನನ್ನ ಆಕ್ಟಿವಾ ತಗೊಂಡು ಮಗನಿಗೊಂದು ಡ್ರಾಪ್ ಮಾಡಿ ಬಂದೆ. ಮಗನಿಗೆ ನಾನು ಕರ್ಕೊಂಡು ಯಾವತ್ತೂ ಸಲೋನಿಗೆ ವರ್ಕಲ್ಲಿ ಬರಲ್ಲ, ಅದಂದ್ರೆ ನಾನು ಜಸ್ಟ್ ಡ್ರಾಪ್ ಮಾಡ್ಲಿಕ್ಕೆ ಬಂದದ್ರಿಂದ ಅವನು ಬಂದ ಪಾಪ. ಬಟ್ ಅವನಿಗೆ ತುಂಬಾ ಬೇಜಾರು ಬಂದು ಹೋಗಿದೆ, ನನಗೆ ಸಹ ಉಪದ್ರ ಮಾಡ್ತಾ ಇದ್ದ. ನೆಕ್ಸ್ಟ್ ಇಲ್ಲಿ ನಂದು ಸಾರಿ ಉಡಿಸಿ ಆಗಿದೆ. ಸಾರಿ ಉಡಿಸಿ ನಾನು ಆಕ್ಚುಲಿ ನೀತನನ್ನು ಪಿಕಪ್ ಮಾಡ್ಲಿಕ್ಕೆ ಇತ್ತು. ಅದು ನೋಡಿದ್ರೆ ರಿಷಲ್ ಕಾಲ್ ಮಾಡಿ ಹೇಳಿದ್ರು ಪಾರ್ಲರ್ ಅಲ್ಲಿ ಬೇರೆ ಒಬ್ರು ಬಂದಿದ್ದಾರೆ ಮೇಕಪ್ಪಿಗೆ, ಬೇಗ ಬನ್ನಿ ಅಂತ ಹೇಳಿ. ಸೊ ನಾನು ಅಲ್ಲಿ ಮುಗಿಸಿ ಮತ್ತೆ ಸಲೋನಿಗೆ ಬಂದು ರೀಚ್ ಆಗಿದೆ. ನೀತನಿಗೂ ಸೇರಿ ಹೇಳಿದೆ ಬೇರೆ ಬೇರೆ ಆಟೋ ಮಾಡಿ ಬೇಗ ಬಾ ಅಂತ ಹೇಳಿ. ನಾನು ಮೇಕ್ ಓವರ್ ಮುಗಿಸಿ ಆಗುವಾಗ ನೀತಾ ಹೇರ್ ಸ್ಟೈಲಿಗೆ ಬಂದ್ಲು. ಸೊ ಇವ್ರದ್ದು ಕೂಡ ಆಲ್ಮೋಸ್ಟ್ ಮುಗಿತಾ ಬಂತು, ಇವರಿಗೆ ಸಹ ಲೇಟ್ ಆಗಿತ್ತು. ಸೊ ನೀತಾ ಹೇರ್ ಸ್ಟೈಲ್ ಮುಗಿಸಿದ್ಲು. ನಾರ್ಮಲಿ ಜಾಸ್ತಿಯಾಗಿ ಮೇಕ್ ಓವರ್ ನಾನು ಮಾಡೋದು, ಹೇರ್ ಸ್ಟೈಲ್ ನೀತವೇ ಮಾಡೋದು. ಅವರು ಫಸ್ಟ್ ಟೈಮ್ ನಮ್ಮ ಸಲೋನಿಗೆ ಬರೋದು. ಅವರಿಗೆ ತುಂಬಾನೇ ಇಷ್ಟ ಆಯಿತು. ಇದ್ರ ನಂತರ ಅವರು ನೆಕ್ಸ್ಟ್ 2-3 ಡೇಸ್ ಬಿಟ್ಟು ಮತ್ತೆ ಬಂದಿದ್ರು ಮೊನ್ನೆ. ಅದು ನನಗೆ ಮತ್ತೆ ಖುಷಿ ಆಗುತ್ತೆ, ಅಂದ್ರೆ ರಿಪೀಟ್ ಕಸ್ಟಮರ್ ಬಂದ್ರೆ, ಅಂದ್ರೆ ಅವರಿಗೆ ಇಷ್ಟ ಆದ್ರೆ. ಅವರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ರಿಷಲ್ಗೆ ಒಂದ್ ಸ್ವಲ್ಪ ದಿನದಿಂದ ಕಾಲ್ ನೋವು ಉಂಟು. ಸೊ ರಿಷಲ್ ಎಲ್ಲರದ್ದು ಮುಗ್ದ ನಂತರ ಪೆಡಿಕ್ಯೂರ್ ಟಬ್ ಅಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದ್ದೆ. ಸೊ ಈಗ ರಿಷಲ್ ಕೂತಿದ್ದಾಳೆ, ಅವಳಿಗೆ ಹೇಗೆ ನಡ್ಕೊಂಡು ಬಂದ್ಲ ಪಾಪ, ಫಾಸ್ಟ್ ದೇವರಿಗೆ ಗೊತ್ತು. ನಾನು ಕಾಲ್ ಮಾಡಿದ ತಕ್ಷಣನೇ ಹೊರಟು ಬಂದಿದ್ದಾಳೆ ಅವಳು. ಅವಳು ಕೂಡ ನಿರೋಷ ಕೂಡ ಬೇಗ ಬಂದಿದ್ದಾರೆ. ನನಗೆ ಒಂದು ಸಲ ಟೆನ್ಷನ್ ಆಯ್ತು ಹೇಗೆ ಮುಗಿಸಿ ಕೊಡೋದು, ಯಾಕಂದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟಲ್ಲ, ಆಲ್ರೆಡಿ ಬುಕಿಂಗ್ ತಕೊಂಡಾಗಿದೆ ಅಂತ ಹೇಳಿ. ಇವಳು ನೀತಾ ಮತ್ತು ನಿರೋಷ ಬ್ರೇಕ್ಫಾಸ್ಟ್ ಸಹ ಮಾಡಿರ್ಲಿಲ್ಲ. ನೀತನಿಗೆ ನಾನು ಹೇಳಿದ್ದೆ ನಿನ್ಗೆ ಮತ್ತೆ ತೆಗಿಸಿ ಕೊಡ್ತೀನಿ ಅಂತ ಹೇಳಿ. ಅದು ನೋಡಿದ್ರೆ ನನಗೆ ಟೈಮ್ ಆಗ್ಲಿಲ್ಲ, ತುಂಬಾ ಲೇಟ್ ಆಗಿತ್ತು, ಒಂದು 12:30 ಆಗಿತ್ತು ಅವರಿಗೆ ಬ್ರೇಕ್ಫಾಸ್ಟಿಗೆ. ಮತ್ತೆ ಅವಳು ಹೇಳಿದ್ದು ಈಗ ಎಲ್ಲಿ ಬ್ರೇಕ್ಫಾಸ್ಟ್ ಸಿಗತ್ತೆ ಮತ್ತೆ ಅಂತ ಹೇಳಿ ಮ್ಯಾಗಿ ಕೆಳಗಿಂದ ತಂದು ಅವರು ಇದ್ರಲ್ಲಿ ಕ್ಯಾಟಲ್ ಅಲ್ಲಿ ಮ್ಯಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ನಿರೋಷನಿಗೋಸ್ಕರ ಮತ್ತೆ ಅವಳಿಗೋಸ್ಕರ. ನೀತಾ ಯಾವತ್ತಾದ್ರೂ ಈ ತರ ಮಾಡಿ ತಿಂತಾಳೆ, ಬಿಕಾಸ್ ಅವಳಿಗೆ ಒಂದೊಂದ್ಸಲ ಲೇಟ್ ಆಗಿ ಬೇಗ ಬಂದಿರ್ತಾಳೆ, ಸೊ ಲೇಟ್ ಆಗತ್ತೆ. ಸೊ ಅವಳು ಈ ತರ ಕೆಟಲ್ ಅಲ್ಲಿ ಮಾಡ್ತಾಳೆ. ನೆಕ್ಸ್ಟ್ ನಾನು ಮನೆಗೆ ಬಂದೆ. ಮನೆಗೆ ಬರುವಾಗ ಸಾಧಾರಣ 12:30 ಆಗಿದೆ ಅನ್ಸುತ್ತೆ. ಆಗ ಬಂದು ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು. ನನಗೆ ಬ್ರೇಕ್ಫಾಸ್ಟ್ ಲೇಟ್ ಆಗಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಸೊ ನಾನು ಹಸ್ಬೆಂಡ್ ಹತ್ರ ಹೇಳಿದೆ ನನಗೆ ಸ್ವಲ್ಪ ಎಣ್ಣೆ ಹಾಕ್ಬೋದಾ ಅಂತ ಹೇಳಿ. ಅವರು ಎಣ್ಣೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಆಕ್ಚುಲಿ ಎಣ್ಣೆ ಹಾಕಿದ್ರೆ ನಾನು ಸರಿ ಎಣ್ಣೆ ಹಾಕೋದು,
ನಾನು ಇಲ್ಲ ಅಂದರೆ ಎಣ್ಣೆ ಹಾಕೋದು ತುಂಬ ಅಂದರೆ ತುಂಬಾ ಕಡಿಮೆ. ಸ್ವಲ್ಪ ಜನರಿಗೆ ಅನಿಸತ್ತೆ ಎಣ್ಣೆ ತುಂಬ ಹಾಕಿದರೆ ಒಳ್ಳೆ ಕೂದಲು ಬರುತ್ತೆ ಅಂತ. ಹೌದು ಬರುತ್ತೆ. ಬಟ್ ಎಣ್ಣೆ 1 ರಿಂದ 2 ಗಂಟೆ ಎಣ್ಣೆ ಸ್ಕಾಲ್ಫಿಗೆ ಸಾಕಾಗತ್ತೆ. ಬಾಕಿ ಫುಲ್ ಡೇ ಹಾಕ್ಕೊಂಡಿರೋದ್ರಿಂದ ಸ್ಕಾಲ್ಫಲ್ಲಿ ಡ್ಯಾಂಡ್ರಫ್ ಆಗತ್ತೆ. ನಾನು ಯಾವತ್ತೂ ಕೂಡ ಹೇರ್ ಶಾರ್ಟೇ ಇಡೋದು. ನಮಗೆ ಕಷ್ಟ ಆಗತ್ತೆ ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳಿ. ಇಲ್ಲಾಂದರೆ ನನ್ನ ಹೇರ್ ಗ್ರೋತಿಂಗ್ ಒಳ್ಳೆದುಂಟು. ಸೊ ನೆಕ್ಸ್ಟ್ ಮನೆ ಕ್ಲೀನಿಂಗಿಗೆ ಕೂಡ ಒಂದು ಲೇಡಿ ಬಂದಿದ್ದಾರೆ. ಅವ್ರು ಬರ್ತಾರೆ ವಾರದಲ್ಲಿ. ಹಾಗೆ ಅವ್ರದ್ದು ಕ್ಲೀನಿಂಗ್ ನಡೀತಾ ಉಂಟು. ಅವರಿಗೆ ಅಡಿಗೆ ಆಗಬೇಕು. ತೋಟಕ್ಕೆ ಕೆಲಸದವರು ಬಂದಿದ್ದಾರೆ, ಅವರಿಗೆ ಆಗಬೇಕು. ಮತ್ತೆ ನನಗೆ ಪಾರ್ಲರಿಗೆ ಸಹ ಊಟ ಕೊಡಬೇಕು. ಬಿಕಾಸ್ ಅವರು ಬೇಗ ಬಂದಿರೋದ್ರಿಂದ ಪಾಪ ಟಿಫಿನ್ ಸಹ ತಂದಿಲ್ಲ. ಸೊ ಅವರಿಗೋಸ್ಕರ ಊಟ ಸಹ ಕೊಡಲಿಕ್ಕೆ ಉಂಟು. ನನ್ನ ಅಡಿಗೆ ಸ್ವಲ್ಪ ಫಾಸ್ಟ್ ಅದಕ್ಕೋಸ್ಕರ ನಾನು ಬಂದು ರಪ್ಪನೆ ಒಂದು ಫ್ರಾನ್ಸ್ ಪುಲಾವ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಈಗ. ಅತ್ತೆಗೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕಿತ್ತು. ಸೊ ಅತ್ತೆ ಪಾಪ ಹೋಗುವ ಮೊದಲು ಒಂದು ಸಾಂಬಾರ್ ಮಾಡಿ ಇಟ್ಟು ಹೋಗಿದ್ದಾರೆ. ಅದಕ್ಕೆ ನೆಕ್ಸ್ಟ್ ನಾನು ಒಂದು ಕಚುಂಬರ್ ಸಹ ಆಲ್ರೆಡಿ ನಂದು ಆಗಿದೆ. ನೆಕ್ಸ್ಟ್ ಒಂದು ಪುಲಾವ್ ಕೂಡ ಆಗಿದೆ ಈಗ. ಮತ್ತೆ ಒಂದು ಟೈಮ್ ಇತ್ತು ನನಗೆ ಪುಲಾವ್ ದಮ್ ಕೊಡುವ ತನಕ. ಸೊ ನಾನು ಬ್ರಿಂಜಾಲ್ ಸಹ ಮಾಡೋಣ ಅಂತ ಅನ್ಕೊಂಡೆ. ಅವರು ಲೇಡಿ ವೆಜ್, ಸೊ ಅವರಿಗೇನಿಲ್ಲ ಅಂತ ಹೇಳಿ ಒಂದು ಬದನೆಕಾಯಿ ಕೂಡ ಮಾಡಿದೆ. ಈಗ ಊಟ ಕೊಡಲಿಕ್ಕೆ ನಾನು ಹೋಗಿ ಬರಬೇಕು ಬೇಗನೆ. ಊಟ ನಂದು ಆಲ್ಮೋಸ್ಟ್ 1 ಅವರಲ್ಲಿ ಎಲ್ಲ ರೆಡಿ ಆಗಿದೆ. ಸೊ ಅದನ್ನು ಈಗ ನಾನು ಕೊಡಲಿಕ್ಕೆ ಹೋಗಬೇಕು. ಇದೊಂದು ಗ್ರೇಟರ್ ತಗೊಂಡು ತೆಂಗಿನಕಾಯಿದು ಅದೊಂದು ನನಗೆ ತುಂಬ ಹೆಲ್ಪ್ ಆಗಿದೆ. ಇಲ್ಲ ಅಂತ ಹೇಳಿದರೆ ನನಗೆ ಕುತ್ಕೊಂಡು ಮಾಡೋದಂದರೆ ದೊಡ್ಡ ಕಷ್ಟ. ಸೊ ಇದನ್ನು ಹಾಟ್ ಬಾಕ್ಸಲ್ಲಿ ತುಂಬಿಸ್ಕೊಂಡಿದ್ದೀನಿ ಅಲ್ಲಿ ಕೊಡಲಿಕ್ಕೆ. ಅಲ್ಲಿ ಕೊಟ್ಟು ಬಂದು ನಾವು ಊಟಕ್ಕೆ ಕೂತಿದ್ದೀವಿ. ಇವನಿಗೆ ಇಷ್ಟ ಆಗಿದೆ ಅಂತೆ, ಒಳ್ಳೇದುಂಟಂತ ಹೇಳೋದು. ಅವನು ಕಚುಂಬರ್ ಸಹ ತಿಂದಿದ್ದಾನೆ, ಮತ್ತೆ ಪುಲಾವ್ ಕೂಡ ತಿಂದಿದ್ದಾನೆ, ಸ್ವಲ್ಪ ಸ್ವಲ್ಪವೇ. ಕೆಲಸಕ್ಕೆ ಬಂದವರು ಸಹ ಊಟ ಮಾಡಿ ಆಗಿದೆ. ಇದು ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾ ಇರುವಾಗ ನಾನು ತೆಗೆದದ್ದು ವಿಡಿಯೋ. ನಾನು ಕ್ರಿಸ್ಮಸ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ, ಬಟ್ ಪ್ರಿಪ್ರೇಷನ್ ಇದು ವಿಡಿಯೋ. ಸೊ ಇದೊಂದು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇದೊಂದು ಮಾಡಿ ನಾನು ಮತ್ತೆ ಮಲಗಿದ್ದೆ, ನನಗೆ ತುಂಬ ಸುಸ್ತಾಗಿತ್ತು. ಸೊ ನೆಕ್ಸ್ಟ್ ಕೆಲಸದವರು ಹೋಗುವ ಮೊದಲು ತೋಟದಿಂದ ಈ ಥರ ಹುಲ್ಲನ್ನು ಅವರಿಗೆ ತಂದು ಕೊಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ಕೆಲಸದವರು ಲೇಟ್ ಆಯಿತು, ಅಂದರೆ 5 ಗಂಟೆ ಕಳೆದಿತ್ತು ಅವ್ರದ್ದು. ಸೊ ಅವರು ಹೊರಟಿದ್ದಾರೆ. ಸೊ ನನಗೆ ಲಾಸ್ಟ್ ಒಂದು ಅಂಗಳ ಕ್ಲೀನ್ ಆಗಲೇಬೇಕಿತ್ತು ಹಬ್ಬಕ್ಕೆ. ಸೊ ನಾನು ಹಸ್ಬೆಂಡಿಗೆ ಹೇಳಿದೆ, ನಾವಿಬ್ಬರು ಸೇರಿ ಆದರೂ ಮಾಡುವ, ಮತ್ತೇನು ಮಾಡೋದು, ಈಗ ಲಾಸ್ಟ್ ಆಪ್ಷನ್ ನಾವು ಮಾಡಲೇಬೇಕು. ಸೊ ನಾನು ಸ್ವಲ್ಪ ಮಾಡಿದ್ದೆ, ಅವರು ಸ್ವಲ್ಪ ಮಾಡಿದೆ. ಅವರೇ ಮಾಡಿದ್ದು ಪಾಪ ಆಲ್ಮೋಸ್ಟ್. ನನಗೆ ಸುಸ್ತಾಗಿ ಹೋಗಿತ್ತು ಬೆಳಗ್ಗೆಯಿಂದ ಅಲ್ಲಿ ಇಲ್ಲಿ ಅಂತ ಹೇಳಿ. ನಾನು ಮತ್ತೆ ನೀರು ಹಾಕಿದ್ದೆ, ಅವರು ಪಾಪ ಕ್ಲೀನ್ ಮಾಡಿದ್ರು. ಅವರಿಗೂ ಕೂಡ ಕಷ್ಟ ಆಗ್ತಾ ಇತ್ತು, ಒಂದು ಕೈಯಲ್ಲಿ ಮಾಡಬೇಕಲ್ಲ ಪಾಪ. ಬಟ್ ಏನು ಮಾಡೋದು, ಆಪ್ಷನ್ ಇಲ್ಲ. ಕೆಲಸಕ್ಕೆ ಜನ ಸಿಗೋದು ಸಹ ತುಂಬ ಕಷ್ಟ ಆಗಿದೆ ಈಗ ಮಡಂತಿಯರಲ್ಲಿ. ನೆಕ್ಸ್ಟ್ ಇದೆ, ಹೀಗೇನೆ ಬ್ಯುಸಿ ಆದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ನಾನು. ನಮ್ಮ ಬ್ಯುಸಿ ಲೈಫ್ ಇದು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಂದರೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.